ಓಂ ಶಾಂತಿ ಗುರುಮಕ್ಕಳೇ, ಮಿತ್ರರೇ, ಬಂಧುಗಳೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರವ್ರಿಗೂ ಒಳ್ಳೆಯದಾಗಲಿ. ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಅನಾದಿ ಕಾಲದಿಂದ ಹಿಂದೂ ದೇವತೆಗಳನ್ನು ನಾವು ಆರಾಧಿಸ್ತಾ ಬಂದಿದ್ವಿ. ಗುರುಗಳನ್ನು, ಅದು ಮಠ ಇರಲಿ, ಮಂದಿರಗಳಿರಲಿ ಅಥವಾ ಮನೆ ಇರಲಿ, ಎಲ್ಲ ಕಡೆ ಆರಾಧಿಸ್ತೀವಿ. ಮೂರ್ತಿಗಳನ್ನ ಇಟ್ಕೊಳ್ತೀವಿ, ಫೋಟೋಗಳಿಟ್ಕೊಳ್ತೀವಿ, ಪೂಜೆಗಳನ್ನು ಮಾಡ್ತೀವಿ, ಆರಾಧಿಸ್ತೀವಿ. ಆದರೆ ಇಲ್ಲಿ ಪೂಜಾ ಸಾಮಗ್ರಿಗಳು ಬೇಕು. ಪೂಜಾ ಸಾಮಗ್ರಿಗಳು ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ಬಳಸಿದ್ರೆ ಒಳ್ಳೆಯದು, ಹೆಚ್ಚಿನ ಶಕ್ತಿ ಬರುತ್ತೆ, ಹೆಚ್ಚಿನ ತಪಶಕ್ತಿ ಬರುತ್ತೆ, ಹೆಚ್ಚಿನ ಯೋಗ ಶಕ್ತಿ ಬರುತ್ತೆ, ನಮಗೆ ಹೆಚ್ಚಿನ ದಿವ್ಯಶಕ್ತಿ, ದೈವಿ ಶಕ್ತಿ ನಮಗೆ ಲಭಿಸುತ್ತೆ ಅನ್ನೋದು ನಾವು ಮೊದಲು ತಿಳ್ಕೊಬೇಕು. ಪೂಜೆ ಮಾಡೋದಕ್ಕೆ ಮೊದಲು ಸಾಮಾನ್ಯವಾಗಿ ಪೂಜೆ ಎಲ್ಲರೂ ಮಾಡ್ತಾರೆ. ಆದರೆ ಎಷ್ಟು ಫಲ ಸಿಗುತ್ತೆ ಯಾರ್ಯಾರಿಗೆ? ಕೆಲವ್ರಿಗೆ ಒಳ್ಳೆಯದಾಗುತ್ತೆ, ಕೆಲವ್ರಿಗೆ ಆಗಲ್ಲ. ಕೆಲವ್ರಿಗೆ ನಿಧಾನಕ್ಕೆ ಒಳ್ಳೆಯದಾಗುತ್ತೆ. ನಮಗೆ ಅತಿ ಬೇಗನೆ ಒಳ್ಳೆಯದಾಗಬೇಕಲ್ಲ, ಅತಿ ಬೇಗನೆ ಒಳ್ಳೆಯದಾಗಬೇಕಲ್ಲ, ಹೆಚ್ಚಿನ ಶಕ್ತಿ ಲಭಿಸ್ಬೇಕಲ್ಲ. ಹೆಚ್ಚಿನ ಬೇಗನೆ, ಅತಿ ಬೇಗನೆ ಪಾಪಕರ್ಮಗಳು ಕಳಿಬೇಕಲ್ವ, ಅತಿ ಬೇಗನೆ ನಮ್ಮ ದಾರಿದ್ರ್ಯ ಕಳಿಬೇಕಲ್ಲ, ಅತಿ ಬೇಗನೆ ರೋಗಗಳು ಕಳಿಬೇಕಲ್ಲ, ಅತಿ ಬೇಗನೆ ನಮ್ಗೆ ಆಗಬೇಕಾಗಿರೋ ಕೆಲಸಗಳು ಆಗಬೇಕಲ್ವ. ಎಲ್ಲಿಂದ ಆಗಬೇಕಲ್ಲ? ಆದರೆ ಎಷ್ಟೋ ಮಂದಿ ಹೇಳ್ತಾರೆ, ನನ್ನ ಹತ್ರ ಕಾಲ್ ಮಾಡಿ ಎಷ್ಟೋ ಮಂದಿ ಹೇಳ್ತಾರೆ, ಗುರುಜಿ ನಾನು ದಾನ ಧರ್ಮ ಎಲ್ಲ ಮಾಡಿದ್ದೀನಿ, ಆ ಗುರುಗಳಿಗೆ ದಾನ ಧರ್ಮ ಹಾಕಿದ್ದೀನಿ, ದಕ್ಷಿಣೆ ಹಾಕಿದ್ದೀನಿ, ಈ ದೇವಸ್ಥಾನದಲ್ಲಿ ಹಾಕಿದ್ದೀನಿ, ಆ ದೇವಸ್ಥಾನ ಹೋಗಿದ್ದೀನಿ, ಅಲ್ಲಿ ಮಾಯಾ ಮಂತ್ರ ಮಾಡಿಸ್ದೆ, ಇಲ್ಲಿ ಮಾಟ ಮದ್ದು ಮಾಡಿಸ್ದೆ, ಏನೇನೋ ಹೇಳ್ತಾರೆ. ವಾಸಿ ಆಗಲಿಲ್ಲ, ಸಮಸ್ಯೆ ಬಗೆಹರಲಿಲ್ಲ. ಮನೆಯಲ್ಲಿ ನಾವು ಡೈಲಿ ಪೂಜೆ ಮಾಡ್ತೀವಿ, ಅಮಾವಾಸ್ಯೆ ಪೌರ್ಣಮಿ ಡೈಲಿ ಪೂಜೆ ಮಾಡ್ತೀವಿ, ಶುಕ್ರವಾರ ಶನಿವಾರ ಭಾನುವಾರ ಹಿಂಗೆಲ್ಲ ಪೂಜೆ ಮಾಡ್ತೀವಿ, ಎಲ್ಲ ಹೇಳ್ತಾರೆ. ಆದರೆ ಕಾಯಿಲೆ ಕಸಾಲೆ ವಾಸಿ ಆಗಲಿಲ್ಲ, ಸಮಸ್ಯೆಗಳು ಬಗೆಹರಲಿಲ್ಲ, ಆಗಬೇಕಾಗಿರೋ ಕೆಲಸಗಳಾಗಲಿಲ್ಲ. ಯಾಕೆ ನೋಡಿ ಇವರೇ, ಮೊದಲು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಯಾವ ರೀತಿ ಇರಬೇಕು, ಮೊದಲನೇ ಪದ್ಧತಿಯನ್ನು ನಾನು ಜಪ ತಪ ಧ್ಯಾನ ನಾನು ವೀಡಿಯೋಗಳು ಹಾಕಿದ್ದೀನಿ, ಅವು ನೋಡಿ ದಯವಿಟ್ಟು ಅವಿನಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಆ ರೀತಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗಿರಬೇಕು, ರಾತ್ರಿಯಿಂದ ಬೆಳಗ್ಗೆವರೆಗೆ ಹೇಗಿರಬೇಕು ಅನ್ನೋದು ಒಂದು ಸಂಸ್ಕಾರ ಇದೆ. ಬೆಳಗ್ಗೆ ಎಚ್ಚರವಾದಾಗಿಂದ ರಾತ್ರಿ ಮಲಗೋವರೆಗೂ, ಮಲಗಿದ ಮೇಲೆ ಬೆಳಗ್ಗೆವರೆಗೂ ಯಾವ ರೀತಿ ಇರಬೇಕು ಅಂತ ಒಂದು ಪದ್ಧತಿ ಇರುತ್ತೆ, ಸಂಸ್ಕಾರ. ಇದನ್ನು ಸಂಸ್ಕಾರ ಅಂತಾರೆ, ಒಂದು ವಿಧಾನ ಅಂತೀವಿ, ರೀತಿ ನೀತಿಗಳಂತೀವಿ. ಅದೆಲ್ಲ ನಾನು ಹಿಂದೆ ವೀಡಿಯೋಗಳೆಲ್ಲ ಹಾಕಿದೆ. ಹಾಗೆ ಈಗ ಏನು ಹೇಳಕ್ಕೆ ಹೊರಟಿದ್ದೀನಂದರೆ, ಪೂಜಾ ಸಾಮಗ್ರಿಗಳು, ನಾವು ಮಾಡ್ತಕ್ಕಂಥ ಪೂಜೆ ಏನಿದೆ ಅಲ್ಲಿ ಏನೆಲ್ಲ ವಸ್ತುಗಳು, ನಾವು ಬಳಸ್ತಕ್ಕಂಥ ವಸ್ತುಗಳು ಯಾವ ರೀತಿ ಇರಬೇಕು ನೋಡಿಯಪ್ಪ. ಮೊದಲನೇದಾಗಿ ನೀವು ಊದ್ಕಡ್ಡಿ ಹಚ್ಚುತ್ತೀರಾ, ಅದು ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಸೆಂಟ್ ಘಮ ಅನ್ನಬೇಕು. ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು. ಅದಕ್ಕೆ ಶುದ್ಧವಾದ ಆಯುರ್ವೇದಿಕ್ ಹೂವುಗಳಿಂದ ಮಾಡಿದ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಗುಲಾಬಿ ಹೂವು, ರೋಜಾ ಹೂವು ಇತ್ಯಾದಿ 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 ಸುಗಂಧಭರಿತವಾದ ಹೂವುಗಳಿಂದ ಗಂಧದ ಕಡ್ಡಿ, ಶುದ್ಧವಾದ ಗಂಧದ ಕಡ್ಡಿಯನ್ನು ಹಚ್ಚಬೇಕು. ಒಂದು ಕಡ್ಡಿ ಹಚ್ಚಿ ಪರವಾಗಿಲ್ಲ, ಚೆನ್ನಾಗಿ ಸೆಂಟ್ ಇರಬೇಕು. ಸುಮ್ಮನೆ ಹೊಗೆ ಮಾತ್ರ ಮನೆಯೆಲ್ಲ ಸುತ್ತಕೊಂಡಿದ್ದೆ, ಅವಾಗೆ ಒಂಚೂರು ಸೆಂಟ್ ಇಲ್ಲ ಅಂದರೆ ಅದರಿಂದ ಅನಾರೋಗ್ಯ ತಪ್ಪಿದ್ದಲ್ಲ. ಯಾಕಂದರೆ ಆ ಹೊಗೆ ಎಳಿತಾ ಇದ್ದರೆ ನೀವು, ಅದು ಕಾರ್ಬನ್ ಡೈಆಕ್ಸೈಡ್ ಎಳಿತಾ ಇದ್ದರೆ ನಿಮ್ಮ ಆರೋಗ್ಯ ಕೆಟ್ಟಾಗುತ್ತೆ. ಬಹಳ ಸೆಂಟ್ ಇರುವ ಒಂದು ಕಡ್ಡಿ ಹಚ್ಚಿದ್ರೆ ಸಾಕು. ಅದು ಬಿಟ್ಟು ಕೆಲವರು ಯದ್ವಾ ತದ್ವಾ ಮನೆಯೆಲ್ಲ ಹೊಗೆ ಇಡ್ತಾರೆ, ಅದು ಕೂಡ ಅಪರಾಧ. ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಎಳಿಬಾರ್ದು, ಇದು ಅಪರಾಧ. ಇದರಿಂದ ಅನಾರೋಗ್ಯ ಸೃಷ್ಟಿಯಾಗುತ್ತೆ. ಓಕೆನಾ? ಇನ್ನು ಪೂಜಾ ಸಾಮಗ್ರಿಗಳಲ್ಲಿ ಕರ್ಪೂರ, ಒಳ್ಳೆ ಕರ್ಪೂರ. ಹಾಗೆ ಹಣೆಗೆ ನಾವು ವಿಭೂತಿ ಹಚ್ಚುತ್ತೀರೋ, ನೀವು ಅರಿಶಿಣ ಹಚ್ಚುತ್ತೀರೋ, ಕುಂಕುಮ ಹಚ್ಚುತ್ತೀರೋ, ಕೇಸರಿ ಹಚ್ಚುತ್ತೀರೋ, ಗಂಧ ಹಚ್ಚುತ್ತೀರೋ, ಎಲ್ಲವೋ ಒರ್ಜಿನಲ್ ಇರಬೇಕು, ಕೆಮಿಕಲ್ ಬಳಸಿರಬಾರ್ದು. ಅದರಲ್ಲಿ ಅಂಥ ಒಳ್ಳೆ ವಸ್ತುಗಳು ಆಯುರ್ವೇದಿಕ್ಕು ಒಳ್ಳೆ ಅಂಗಡಿಗಳಲ್ಲಿ ಸಿಗುತ್ತೆ, ನೋಡಿ ತಗೋಬೇಕು ನೀವು ಬಳಸ್ತಕ್ಕಂಥ ವಸ್ತುಗಳು. ಇಲ್ಲ ಅಂದರೆ ನೀವೇನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಕಷ್ಟಪಟ್ಟು ಪೂಜೆ ಮಾಡ್ತೀರಾ ಭಕ್ತಿಯಿಂದ, ನಿಮ್ಮಲ್ಲಿ ಭಕ್ತಿ ಇದೆ, ಇಲ್ಲ ಅನ್ನಲ್ಲ. ಆದರೆ ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ನಮಗೆ ಮುತುವರ್ಜಿ ವಹಿಸ್ಬೇಕು ನಾವು, ಇಲ್ಲಾಂದರೆ ಇನ್ನೇನೋ ಆಗುತ್ತೆ. ನೆಕ್ಸ್ಟು ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಹೋಗಿ ಅಲ್ಲಿ ಪೂಜೆ ಮಾಡೋರು, ಅರ್ಚಕರು, ಇನ್ನೊಂದು ಅವ್ರು ಬಳಸ್ತಕ್ಕಂಥ ನೀರು ಎಲ್ಲವೂ ಶುದ್ಧವಾಗಿರಬೇಕು. ಇಲ್ಲಾಂದರೆ ಇನ್ನೇನೋ ಆಗುತ್ತೆ. ಅವ್ರು ಕೊಡ್ತಕ್ಕಂಥ ಪ್ರಸಾದನ ತಿಂತೀರಾ, ತೀರ್ಥ ಕುಡಿತೀರಾ, ನೀವೇನೋ ಭಕ್ತಿಯಿಂದ ಯೂಸ್ ಮಾಡ್ತೀರಾ,
ಆದರೆ ಅವರು ಈ ಅಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಇರಲ್ಲ. ಅದರಿಂದ ನಿಮಗೆ ಕಷ್ಟಗಳು ಬರುತ್ತೆ, ರೋಗಗಳು ಬರುತ್ತೆ, ಇನ್ನೇನೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ನಿಮಗೆ ಕಷ್ಟಗಳೇ ಆಯಿತು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೆಯದಾಯಿತು. ಪ್ರಸಾದ ತಿಂದು ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಗಂಟೆ ನೋಡಿದ್ರೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇದು ಒಂದು. ಇನ್ನು ದೇವಸ್ಥಾನಗಳ ಹತ್ರ ಹೋದಾಗ ತುಂಬ ರಶ್ ಇದ್ದರೆ ಆದಷ್ಟು ಹಿಂದೆ ಇರಿ, ಪರವಾಗಿಲ್ಲ. ಕೆಲವರು ಊಟಕ್ಕೆ ಅಲ್ಲಿ ಪ್ರಸಾದ ಕೊಡ್ತಾರೆ, ಕ್ಯೂ ನಿಂತ್ಕೊಳ್ತಾರೆ, ನೂಕು ನುಗ್ಗಲು. ದೇವಸ್ಥಾನಗಳಲ್ಲೂ ಅಷ್ಟೇ, ಕೆಲವು ಮಠಗಳಲ್ಲೂ ಅಷ್ಟೇ, ಈ ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ನೂಕು ಮಾಡಿ ಕಾಲು ತೊಳಿತಾ ಒಬ್ಬರ ಮೇಲೆ ಒಬ್ಬರು ಕೆಳಗಡೆ ಬಿದ್ದೋಗಿ ಅವ್ರ ಮೇಲೆ ತುಳ್ಕೊಂಡು ಹೋಗಿ ಮಕ್ಕಳು ಮರಿ ಹೆಂಗಸರು ಎಷ್ಟೋ ಜನ ಸತ್ತು ಹೋಗ್ತಾರೆ. ಇದೆಲ್ಲ ಬೇಕಾ? ಭಕ್ತಿ ಇದ್ರೆ ಸಾಲದು, ಜ್ಞಾನ ಇರಬೇಕು ಸ್ವಲ್ಪ ಅಲ್ವಾ? ಸರಿ, ಮನೆಯಲ್ಲಿ ಬಳಸ್ತಕ್ಕಂಥ ಪದಾರ್ಥಗಳು, ಪಾತ್ರೆ, ತಟ್ಟೆ, ಪೂಜಾ ತಟ್ಟೆ, ಪೂಜಾ ಗಂಟೆ, ಪೂಜಾ ತಟ್ಟೆ, ಪೂಜಾ ಸ್ಪೂನು, ಆಮೇಲೆ ಅಲ್ಲಿ ಚೆಂಬುಗಳು, ಕಳಸ ಚೆಂಬು ಇತ್ಯಾದಿ ಎಲ್ಲ ಆದಷ್ಟು ಪಂಚಲೋಹ ಇರಬೇಕು. ಪಂಚಲೋಹದ್ದಿರಬೇಕು. ಹೋಗಲಿ, ಪಂಚಲೋಹದ್ದಿಲ್ವಾ, ತಾಮ್ರದ್ದು ಇರಬೇಕು. ಕಂಚು ತಾಮ್ರ ಅಥವಾ ಪಂಚಲೋಹ ಅಥವಾ ಬೆಳ್ಳಿ ಅಥವಾ ಬಂಗಾರ, ಈ ತಟ್ಟೆಗಳು ಯೂಸ್ ಮಾಡಬೇಕು. ಗಂಟೆ ಯೂಸ್ ಮಾಡಬೇಕು, ಸ್ಪೂನ್ ಯೂಸ್ ಮಾಡಬೇಕು, ಮಂಗಳಾರತಿ ತಟ್ಟೆ ಯೂಸ್ ಮಾಡಬೇಕು. ಅಲ್ಲಿ ಬಳಸ್ತಕ್ಕಂಥ ಎಲ್ಲ ತಟ್ಟೆಗಳು, ವಸ್ತುಗಳು ಆದಷ್ಟು ತಾಮ್ರ, ಹಿತ್ತಾಳೆ, ಪಂಚಲೋಹ, ಬೆಳ್ಳಿ, ಬಂಗಾರದ್ದಿರಬೇಕು. ಕಳಸ ಚೆಂಬು ಅಷ್ಟೇ, ಗೊತ್ತಾಯ್ತಲ್ಲ? ಇವು ಇಟ್ಕೊಂಡಾಗ ಪಂಚಲೋಹಗಳು ಇಟ್ಕೊಂಡ್ರೆ ಏನು ಉಪಯೋಗ ನೋಡಿ ಇವರೇ? ಪ್ರತಿ ವಸ್ತುವು ಇಷ್ಟು ವ್ಯಾಲ್ಯೂ ಅಂತಿರುತ್ತೆ, ಇಷ್ಟು ವ್ಯಾಲ್ಯೂ ಗ್ರೇಡ್ ಅಂತಿರುತ್ತೆ. ಅವುಗಳನ್ನು ಒಂದು ಒಳ್ಳೆ ಇನ್ಸ್ಟ್ರೂಮೆಂಟು ಸ್ಕ್ಯಾನರಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಒಂದು ಕಲ್ಲು, ಸಾಮಾನ್ಯ ಕಲ್ಲಿನಲ್ಲಿ ನೀವು ಚೆಕ್ ಮಾಡಿದಾಗ ಏನೋ ಒಂದು 25 ಎನರ್ಜಿ ಇರ್ಬೋದು ಸಾಮಾನ್ಯ ಕಲ್ಲು. ಅದೇ ಇನ್ನು ಸ್ವಲ್ಪ ಬೆಣಚು ಕಲ್ಲು, ಶ್ವೇತವರ್ಣದ್ದು, ರಾಜಸ್ಥಾನದ್ದು ಬರುತ್ತಲ್ಲ ಮಿಲ್ಕ್ ಸ್ಟೋನ್, ಹಾಲಿನ ಕಲ್ಲು ಅಂತೀರಿ ನೀವು ಅಲ್ವಾ? ಬೆಣಚು ಕಲ್ಲು ಅಂತೀರಾ, ಏನಂತೀರಾ? ಈ ಮಜಾಕಗಳೆಲ್ಲ ಬರ್ತವೆ, ಟೈಲ್ಸ್ ಎಲ್ಲ ಬರ್ತವೆ ಹಾಲಿಂದ, ಮಿಲ್ಕ್, ಶ್ವೇತದ್ದು ವರ್ಣ ಅಲ್ವಾ? ಅಮೃತ ಶಿಲೆ. ಅದರಲ್ಲಿ ಒಂದು 25 ಭಾಗ ಎನರ್ಜಿ ಇರುತ್ತೆ. ಅಮೃತ ಶಿಲೆನಲ್ಲೇ 25 ಭಾಗ. ಅಲ್ಲಿಂದ ಮುಂದಕ್ಕೆ ಹೋದರೆ ಕಲ್ಲುಗಳು ಬರುತ್ತೆ, ಏನೇನೋ ಆ ಕಲ್ಲುಗಳು ಸಿಗ್ತವೆ. ಈ ಮಾರಾಟ ಮಾಡ್ತಾರೆ ಕೆಲವರು ಕಲ್ಲುಗಳು, ಅವು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ. ಈ ನದಿಗಳಲ್ಲಿ ಸಿಗುತ್ತೆ, ಧರ್ಮಸ್ಥಳ, ನೇತ್ರಾವತಿ ನದಿ, ತಿರುಪತಿ ಇತ್ಯಾದಿ, ಗಂಗಾ ನದಿ ಇತ್ಯಾದಿ. ಆ ನದಿಗಳಲ್ಲಿ ಸಿಗೋಂಥ ಬೆಣಚಕ ಒಂಥರ ನುಣ್ಣಗೆ ಇರ್ತಾವೆ ಕಲ್ಲುಗಳು, ಭಾಳ ಚೆನ್ನಾಗಿರ್ತಾವೆ ನೋಡೋಕ್ಕೆ. ಅವಿದ್ದಂಥ ಫಿಶ್ ಅಕ್ವೇರಿಯಮ್ನಲ್ಲೆಲ್ಲ ಹಾಕ್ಕೊತಾರೆ ಶೋಗೆ. ಕೆಲವರು ಮನೆಗಳ ಹತ್ರ ಗೋಡೆಗಳಿಗೂ ಡಿಸೈನ್ ಮಾಡಿರ್ತಾರೆ, ಮನೆಗಳ ಹತ್ರ ಹೂವಿನ ಗಿಡಗಳು ಪಾಟ್ಗಳ ಹತ್ರ ಹಾಕಿರ್ತಾರೆ. ಅವುಗಳಿಗೆ ಒಂದು 15 ಭಾಗ ಶಕ್ತಿ ಇರುತ್ತೆ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಕಪ್ಪು ಕಲ್ಲು, ಶ್ರೀರಾಮಚಂದ್ರ ಪ್ರಭು ಮೂರ್ತಿ ಮಾಡಿದಾರಲ್ಲ, ಅವು ಮರಕತ ಕಲ್ಲುಗಳು. ಅದಕ್ಕಿಂತ ಮರಕತ ಕಲ್ಲು ಇನ್ನೂ ಪವರ್. ಇವಾಗ ಏನು ಶ್ರೀರಾಮಚಂದ್ರ ಪ್ರಭು ಕಲ್ಲು ಮಾಡಿದ್ದಾರೆ ಅದಕ್ಕೆ ಒಂದು 50 ಭಾಗ ಎನರ್ಜಿ ಇರುತ್ತೆ. ಅಯೋಧ್ಯೆಯಲ್ಲಿ ಬಾಲಚಂದ್ರಮ್ಮ ಇದಾರಲ್ಲ ಮೂರ್ತಿ, ಅದಕ್ಕೆ 50 ಭಾಗ ಪರ್ಸೆಂಟೇಜ್ ಇರುತ್ತೆ ಟಾರ್ಗೆಟ್, ಒಂದು ಆವ್ರೇಜು ಎನರ್ಜಿ. ಅದೇ ಮರಕತ ಕಲ್ಲು ಅಂತೀರ. ಆ ಮರಕತ ಕಲ್ಲಿನಲ್ಲಿ ಏನಾದರೂ ವಿಗ್ರಹ ಮಾಡಿಬಿಟ್ರೆ ನೀವು, ಅಥವಾ ಪಾತ್ರೆಗಳಿದ್ರೆ, ತಟ್ಟೆ ಇದ್ದರೆ ಅದಕ್ಕೆ ಎಷ್ಟು ಪವರ್ ಗೊತ್ತಾ? ಸುಮಾರು 75. ಅದೇ ನೀವು ವಜ್ರಗಳಲ್ಲಿ ಎಷ್ಟಿರುತ್ತೆ ಗೊತ್ತಾ? ಒಂದು 80-90%. ಅದರಲ್ಲಿ ಬೇರೆ ಬೇರೆ ವಜ್ರಗಳು, ಈ ಕೊಯ್ನೂರು ವಜ್ರ, ಇನ್ನೊಂದು ವಜ್ರ, ಮತ್ತು ಕೊಯ್ನೂರು ವಜ್ರ ಇನ್ನೂ ಎನರ್ಜಿ. ಅದೇ ನಾಗಮಣಿ ಸಿಕ್ತು ಅಂತ ಇಟ್ಕೊಳ್ಳಿ. ನಾಗಮಣಿ ಅದು ದಿವ್ಯಶಕ್ತಿ, ಆತ್ಮಶಕ್ತಿ, ಆತ್ಮಮಣಿ. ಅದು ಆತ್ಮಮಣಿ ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ಅದೇನಿದ್ರೆ ಮಹಾತ್ಮರಿಗೆ, ಒಳ್ಳೆಯವ್ರಿಗೆ ಮಾತ್ರ ಕೈಯಲ್ಲಿ ಹಿಡ್ಕೊಬೋದು, ಬೇರೆಯವ್ರ ಕೈಯಲ್ಲಿ ಕೂಡ ಮುಟ್ಟೋಕ್ಕಾಗಲ್ಲ. ಪಾಪಿಗಳು ಯಾರಾದರೂ ಅದನ್ನು ವಶ ಮಾಡ್ಕೊಳಕ್ಕೆ ಹೋದರೆ ಏನಾಗ್ತದೆ ಅಂತ ನಾನು ಹಿಂದೆ ಧನುಷ್ ಕೊಟ್ಟು ನಗರ ನಾಶ ಆಯ್ತಲ್ಲ, ಸೇಮ್ ಡಿಟೋ ವಂಶಗಳು ಹೋಗ್ಬಿಡುತ್ತೆ. ಅದಕ್ಕೆ ನಾಗಮಣಿ ತಂಟೆಗಳಿಗೆ ಹೋಗಬಾರ್ದು, ದೇವಸ್ಥಾನದ ವಸ್ತುಗಳು ಕಳ್ತನ ಮಾಡೋಕ್ಕೆ ಹೋಗಬಾರ್ದು, ಮಠ ಮಂದಿರಗಳು ವಸ್ತುಗಳು ಕಳ್ತನ ಮಾಡೋಕ್ಕೆ, ದೋಚಕ್ಕೆಲ್ಲ ಆಸ್ತಿ ಬಗ್ಗೆ ಕಣ್ಣು ಹಾಕಬಾರ್ದು. ಕಣ್ಣು ಹಾಕಿದರೆ ಅವ್ರ ವಂಶಗಳು ನಾಶ ಗ್ಯಾರಂಟಿ. ನೆನ್ಪಿಟ್ಕೊಳ್ಳಿ. ಏನಿದ್ರೂ ನಾವು ದೇವಸ್ಥಾನಗಳಿಗೆ, ಮಠಗಳಿಗೆ, ಗುರುಗಳಿಗೆ ಕೊಡಬೇಕೇ ಹೊರತು ಗುರುಗಳ ಹತ್ರ, ಮಠಗಳ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಕಿತ್ಕೊಂಡು ತಿನ್ನಬಾರ್ದು. ಅದು ಪಾಪ, ಸರ್ವನಾಶ ಆಗ್ತಾರೆ, ಯಾವುದೇ ಸಂದೇಹ ಇಲ್ಲ. ಒಂದು ವೇಳೆ ಪ್ರೀತಿಯಿಂದ ಗುರುಗಳು ದೇವ್ರು ಕೊಟ್ಟರೆ ನಾವು ತೊಗೋಬೇಕಷ್ಟೆ.
ಅದು ನಮ್ಗೆ ವರ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಇಲ್ಲಾಂದರೆ ಶಾಪನೇ, ಬಲಾತ್ಕಾರ ತಗೊಂಡ್ರೆ. ಹೀಗೆ ನಾವು ಬಳಸ್ತಕ್ಕಂಥ ವಸ್ತುಗಳು ಬಂಗಾರ, ಇನ್ನು ವಿಗ್ರಹ, ಮನೆಯಲ್ಲಿ ಇಟ್ಕೊಳ್ಳೋಂಥ ವಿಗ್ರಹ ನೀವು ಮರಕತ ಕಲ್ಲಿಂದ ಮಾಡಿದ್ದಾದರೂ ಇಟ್ಕೊಳ್ಳಿ, ವಜ್ರದ ವಿಗ್ರಹ ಆದರೂ ಇಟ್ಕೊಳ್ಳಿ, ಪಂಚಲೋಹದ್ದಾದರೂ ಇಟ್ಕೊಳ್ಳಿ, ತಾಮ್ರದ್ದಾದರೂ ಇಟ್ಕೊಳ್ಳಿ, ಬೆಳ್ಳಿದಾದರೂ ಇಟ್ಕೊಳ್ಳಿ. ಆದರೆ ಸ್ಟೀಲ್ವೋ ಕಬ್ಬಿಣವೋ ಇಂಥವು ಇಟ್ಕೊಬೇಡಿ, ಸಾಮಾನ್ಯ ಕಲ್ಲುಗಳು ಇಟ್ಕೊಡೋಕೆ ಹೋಗಬೇಡಿ. ಒಂದು ಒಳ್ಳೆಯ ಕಲ್ಲು ಹುಡುಕಿ, ಒಳ್ಳೆಯ ಕಲ್ಲುಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಮಾರಾಟ ಮಾಡ್ತಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತೀರಾ? ನಿಜಾನೇ. ಅದಕ್ಕೆ ತಪಸ್ಸಾಧನೆ ಮಾಡಿ, ಯೋಗ ಸಾಧನೆ ಮಾಡಿ ಸಿದ್ಧಿ ಆಗುತ್ತೆ. ಸಿದ್ಧಿ ಆದಮೇಲೆ ಅದು ತಾನಾಗೇ ಬರುತ್ತೆ ನಿಮ್ಮ ಮನೆಗೆ. ಅದೇನೇ ಆಗಿರಲಿ, ಹಣ ಆಗಿರಲಿ, ಐಶ್ವರ್ಯ, ಹಣ ಆಗಿರಲಿ, ದುಡ್ಡು ಆಗಿರಲಿ, ಒಡವೆ ವಸ್ತುಗಳಾಗಿರಲಿ, ಯಾವುದೇ ಐಟಮ್ಸ್ ಆಗಿರಲಿ, ನಿಮ್ಮಲ್ಲಿ ಯೋಗಶಕ್ತಿ, ತಪಶಕ್ತಿ, ಡೈಲಿ 2 ನಿಮಿಷ 5 ನಿಮಿಷ ಧ್ಯಾನ ಮಾಡಿ, ಆರಾಧನೆ ಮಾಡಿ ಗುರುದೈವನ. ಅದರಿಂದ ನಿಮಗೆ ಐಶ್ವರ್ಯ ಬರುತ್ತೆ. ಅದರಿಂದ ನೀವು ಸಿದ್ಧಿಗಳು ಮಾಡ್ಕೊಳ್ಳಿ. ಆವಾಗ ನಿಮಗೆ ಪೂಜಾ ಸಾಮಗ್ರಿಗಳು ಸಿದ್ಧಿ ಆಗುತ್ತೆ, ಒಡವೆ ವಸ್ತುಗಳು, ದುಡ್ಡು ಸಿದ್ಧಿ ಆಗುತ್ತೆ, ಆಸ್ತಿ ಪಾಸ್ತಿ ಎಲ್ಲವೂ ದುಡ್ಡು ಸಿದ್ಧಿ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತವೆ, ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ನಾವು ಬಳಸೋ ವಸ್ತುಗಳು, ನಾವು ಮಾಡೋ ಕೆಲಸಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಚೆನ್ನಾಗಿರಬೇಕು. ಹಾಗೆ ಮನೆಯಲ್ಲಿ ಒಳ್ಳೆ ಫೋಟೋಗಳು, ತುಂಬ ಫೋಟೋಗಳು ಇಡಬೇಕಾದ ಅಗತ್ಯ ಇಲ್ಲ. ಕೆಲವರು ಗುಡಿ ತುಂಬ, ಮನೆಯಲ್ಲಿ ದೇವ್ರ ಮನೆ ತುಂಬ ಫೋಟೋಗಳು ಇಟ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಮನೆಯಲ್ಲೆಲ್ಲ ಫೋಟೋಗಳು ತುಂಬಿಸ್ಬಿಟ್ಟಿರ್ತಾರೆ. ಅಷ್ಟೊಂದು ಅವಶ್ಯಕತೆ ಇಲ್ಲ. ನೋಡ್ರಿ, ವಿಘ್ನೇಶ್ವರ ದೇವ, ಕುಮಾರಸ್ವಾಮಿ ಮೇಯ್ನು. ಅವ್ರು ಬಿಟ್ಟು ಮೇಯ್ನ್ ತ್ರಿಮೂರ್ತಿಗಳ ಅಂಶನೇ ಇನ್ನು ಉಳಿದ ಎಲ್ಲ ಶಕ್ತಿಗಳು. ಇನ್ನು ಋಷಿಮುನಿಗಳು, ಸಪ್ತರ್ಷಿಗಳು, ಅವ್ರ ಅಂಶನೇ ಎಲ್ಲರೂ. ಇಷ್ಟು ಬಿಟ್ಟು ಇನ್ಯಾಗೆಲ್ಲ ಇಟ್ಕೋಬೇಕು ನೀವು? ತ್ರಿಮೂರ್ತಿಗಳು, ಒಂದು ಗುರುದೇವ ದತ್ತ ಫೋಟೋ ಇಟ್ಕೊಳ್ಳಿ, ತ್ರಿಮಾತೆ ಗಾಯತ್ರಿ ಮಾತೆದೊಂದು ಫೋಟೋ ಇಟ್ಕೊಳ್ಳಿ, ಬಸ್ ಸಾಕು, ಮಸ್ತು. ಅದರಲ್ಲೆಲ್ಲ ಇರ್ತಾರಲ್ಲ, ಬ್ರಹ್ಮಾಜಿ ಶಕ್ತಿ, ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ ಎಲ್ಲರೂ ಇಲ್ವ? ಈ ರೀತಿ ಬಳಸ್ತಕ್ಕಂಥ ವಸ್ತುಗಳು, ಫೋಟೋಗಳು, ಇನ್ನೊಂದು ಮತ್ತೊಂದು ಸುಂದರವಾಗಿ, ಶುದ್ಧವಾಗಿ, ನಮ್ಮ ಮನಸ್ಸಿಗೆ ನಾಟುವಂತೆ ಇರಬೇಕು, ಹೃದಯಕ್ಕೆ ನಾಟುವಂತೆ ಇರಬೇಕು. ನೀವು ಫೋಟೋಗಳು ಅಷ್ಟೇ, ವಿಗ್ರಹಗಳು, ಒಳ್ಳೆಯ ವಿಗ್ರಹಗಳು, ಕ್ವಾಲಿಟಿದು ಒಳ್ಳೆಯ ಐಟಮ್ಸ್ ಹಾಕಿ, ನಾನು ಹೇಳ್ದಂಗೆ ಆಗ ನೋಡಿ ನೀವು ಪೂಜೆ ಮಾಡಿದ್ದು, ಆರಾಧನೆ ಮಾಡಿದ್ದು. ಮತ್ತು ಅಭಿಷೇಕ ಪೂಜೆ ಮಾಡೋವಾಗ, ಹೋಮ ಮಾಡೋವಾಗ ಅವೆಲ್ಲ ಎಷ್ಟು ಶುದ್ಧವಾಗಿರಬೇಕು, ಹೇಗಿರಬೇಕು ಅವೆಲ್ಲ ನೋಡ್ಕೋಬೇಕು, ಮೇಂಟೈನ್ ಮಾಡಬೇಕು. ಆವಾಗಲೇ ನಿಮಗೆ ಶಕ್ತಿ ಲಭಿಸೋದು, ನೀವು ಮಾಡಿದ ಪೂಜೆ, ಹೋಮ, ಅರ್ಚನೆಗೆ ಬೆಲೆ ಸಿಗೋದು. ಆದ್ದರಿಂದ ಪುಣ್ಯಶಕ್ತಿ, ತಪಶಕ್ತಿ ನಿಮ್ಗೆ ಲಭಿಸೋದು. ತುಳಸಿ ಗಿಡ ಮರಿಬಾರ್ದು, ಮನೆ ಮುಂದೆ ತುಳಸಿ ಗಿಡ ಇರಬೇಕು. ಸಾಧ್ಯವಾದರೆ ಒಂದು ಬಿಲ್ಲಪತ್ರೆ ಮರ ಬೆಳೆಸಿ, ಮನೆ ಮುಂದೆ ಒಂದು ತುಳಸಿ ಗಿಡ ಕಂಪಲ್ಸರಿ ಇರಬೇಕು, ದೊಡ್ಡ ಗಿಡ. ಅದರಲ್ಲಿ ಡೈಲಿ 6 ಎಲೆ 7 ಎಲೆ ಇರ್ತಕ್ಕಂಥ ಒಂದು ರೆಂಬೆ ಕಟ್ ಮಾಡಿ ಅದನ್ನು ತೊಳೆದು, ನೀವು ಕುಡಿಯೋ ನೀರು ಬಾಟ್ಲ್ ಇರುತ್ತೆ, ನಿಮ್ಮದೇ ಒಂದು ಬಾಟ್ಲ್ ಸಪ್ರೇಟ್ ಇರಬೇಕು. ಮನೆಯಲ್ಲಿ ಕುಡಿಯೋ ನೀರು ಬಾಟ್ಲುಗಳು ಎಲ್ಲರದು ಸಪ್ರೇಟ್ ಇರಬೇಕು. ಆ ಬಾಟ್ಲಲ್ಲಿ ಹಾಕ್ಕೊಂಡು ಅದೇ ನೀರನ್ನ ಕುಡಿತಾರೆ ಬೆಳಗ್ಗೆಯಿಂದ ಸಂಜೆ, ಸಂಜೆಯಿಂದ ಬೆಳಗ್ಗೆ. ಮಾರನೇ ದಿನ 1-2 ದಿನ ಬಿಟ್ಟು ಅದನ್ನು ಚೇಂಜ್ ಮಾಡಿ, ಹೊಸ ತುಳಸಿ ರೆಂಬೆ ಹಾಕಿ. ಅದಕ್ಕೆ ತುಳಸಿ ಗಿಡ ಮನೆ ಮುಂದೆ ಇರಬೇಕು. ಹೂವಿನ ಗಿಡಗಳು ಬೆಳೆಸ್ಕೊಳ್ಳಿ ಸಾಧ್ಯವಾದಷ್ಟು. ಪೂಜೆಗೆ ಇಷ್ಟಿಷ್ಟು ಹೂವು ತಂದು ಇಡಬೇಡಿ, ದೇವರು ಮುಖಗಳೆಲ್ಲ ಕಾಣಬೇಕು. ಬರೀ 1-2 ಹೂವು ಇಡಿ ಸಾಕು. ಎಲ್ಲವೂ ಸಿಂಪಲ್ ಆಗಿರ್ಬೇಕು ಪೂಜೆ ಮಾಡೋವಾಗ. ಯದ್ವಾ ಡೆಕೋರೇಟ್ ಮಾಡಿಬಿಟ್ರೆ ಭಗವಂತ ಬಂದುಬಿಡಲ್ಲ. ಹಣ ಖರ್ಚಾಗುತ್ತೆ ಅಷ್ಟೇ, ಟೈಮ್ ಎಷ್ಟಾಗುತ್ತಷ್ಟೆ. ಬರೀ ಹೂವು ಕಾಣುತ್ತೆ, ಭಗವಂತ ಕಾಣಲ್ಲ. ನೋಡ್ರಿ, ಮೂರ್ತಿ ಯಾವಾಗೂ ಸ್ಪಷ್ಟವಾಗಿ ನಮಗೆ ಕಾಣಬೇಕು, ಫೋಟೋನಲ್ಲಾಗಲಿ ಮೂರ್ತಿ ಆಗಲಿ. ಅದು ಕಾಣಲಿಲ್ಲ ಅಂದರೆ ನೀವು ಪೂಜೆ ಮಾಡಿ ವೇಸ್ಟೇ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಆ ಮೂರ್ತಿ ಇರಬೇಕು, ಬರೀ ಹೂಗಳಲ್ಲ. ಹೂಗಳಿದ್ರೆ ಆನಂದ, ಸಂತೋಷ ಸಿಗುತ್ತೆ, ಇಲ್ಲ ಅನ್ನಲ್ಲ. ನೋಡೋಕ್ಕೆ ಸುಂದರವಾಗಿರುತ್ತೆ, ಸೌಂದರ್ಯ ನೋಡ್ತೀರ ಅಷ್ಟೇ ನೀವು, ಭಗವಂತನ ನೋಡಲ್ಲ, ಮೂರ್ತಿನ ನೋಡಲ್ಲ. ಎಲ್ಲರೂ ಹಂಗೆ ಮಾಡ್ತಾರೆ, ದೇವಸ್ಥಾನಗಳಲ್ಲೂ ಹಂಗೆ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಸಿಂಪಲ್ಲಾಗಿ ಹೂವಿನ ಹಾರ ಒಂದು ಹಾಕಿ, ಸಿಂಪಲ್ಲಾಗಿ ಪಾದದ ಹತ್ರ, ಕೈಗಳ ಹತ್ರ ಅಲ್ಲಿ 1-2 ಹೂವು. ಮತ್ತು ಅರ್ಶಿನ ಕುಂಕುಮ ಮಾಡುವಾಗ ಭಾಳ ಶುದ್ಧವಾಗಿಡ್ಬೇಕು. ಹೆಂಗಂದ್ರೆ ಹಂಗೆ ಮಾರಮ್ಮನಿಗೆ ಇಟ್ಟಂಗೆ ಇಡೋದಲ್ಲ. ಇವೆಲ್ಲ ನೋಡ್ಕೋಬೇಕು. ಮೂರ್ತಿ ನಮಗೆ ಅಭಯಸ್ಥ ಅವ್ರು ಆಶೀರ್ವಾದ ಮಾಡ್ತಾರೋದು ಕಾಣಬೇಕು. ಅವ್ರು ಸಂಪೂರ್ಣವಾಗಿ ಮೂರ್ತಿ ನಮ್ಗೆ ಕಾಣಬೇಕು, ಆವಾಗಲೇ ಫಲ ಸಿಗೋದು. ಎಲ್ಲರೂ ಮೂರ್ತಿನ ಮುಚ್ಚಾಕ್ಬಿಟ್ಟಿರ್ತಾರೆ, ಮುಖ ಕೂಡ ಕಾಣಲ್ಲ, ಹಂಗಾಗ್ಬಿಟ್ಟಿರ್ತದೆ. ಅದೇನು ಪೂಜೆ ದರ್ಶನ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಎಲ್ಲರೂ ಹೇಳ್ಕೊತಾರೆ, ಮೈಸೂರಿಗೆ ಹೋಗಿದ್ದ, ಚಾಮುಂಡೇಶ್ವರಿ ಕಾಣಿಸಿದ್ಲು, ದರ್ಶನ ಆಯಿತು. ಏನು ಕಾಣಿಸ್ತು? ಬರೀ ಹೂಗಳು, ಬರೀ ಕಣ್ಣುಗಳು, ಮುಖ ಅಷ್ಟೇ, ಇನ್ನೇನೂ ಇಲ್ಲ. ಶಿವಲಿಂಗಗಳಿಗೂ ಹಂಗೆ ಮಾಡ್ತಾರೆ, ಎಲ್ಲ ಹೂಗಳು ಡೆಕೋರೇಟ್ ಮಾಡಿಬಿಡ್ತಾರೆ. ಅಲ್ಲಿ ಕಾಣೋದೆಲ್ಲ ಮೂರ್ತಿ. ಆಗೋಯ್ತು ದರ್ಶನ ಅಂತಾರೆ. ಏನು ದರ್ಶನ ಆಯ್ತಲ್ಲಿ? ಮಾಡೋ ಪದ್ಧತಿಗಳು ಕೇವಲ ಆಡಂಬರ ಅಷ್ಟೇ. ಒಬ್ರಿಗಿಂತ ಒಬ್ರು ಜಾಸ್ತಿ ಮಾಡೋದು, ಚಾಲೆಂಜ್. ಆ ರೀತಿ ಮಾಡ್ತಾಯಿದ್ದಾರೆ ಹೊರತು ಯಾರು
ಶಕ್ತಿ ಕೊಡೋಣ ಇನ್ನೊಬ್ಬರಿಗೆ, ಭಕ್ತರಿಗೆ ಅಂತ ಆಲೋಚನೆ ಮಾಡಲ್ಲ. ನಾವು ಅವ್ರಿಗಿಂತ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ನಮ್ಗೆ ಒಳ್ಳೆಯ ಹೆಸರು ಬರುತ್ತೆ, ಒಳ್ಳೆ ಗ್ರೇಡ್ ಬರುತ್ತೆ ಅಂದರೆ ಅಹಂ. ಎಲ್ಲರೂ ಹಂಗೆ ಮಾಡ್ತಾರದು, ದುರಾದೃಷ್ಟ. ಜೊತೆಗೆ ಮೈಕ್ಗಳಾಗ್ಬಿಡ್ತಾರೆ, ಜೊತೆಗೆ ಬೆಳಗ್ಗೆ ಪೂಜೆ ಮಾಡೋ ಏನೇನೋ ಸಾಂಗುಗಳಾಗ್ಬಿಡ್ತಾರೆ. ಆ ಸಾಂಗುಗಳು ಏನೇನೋ ಸಾಂಗುಗಳು ಡಿಸ್ಟರ್ಬೇಷನು. ಇವೆಲ್ಲ ಮಾಡಿದ್ರೆ ತಪಶಕ್ತಿ ಲಭಿಸಲ್ಲ. ಪ್ರಶಾಂತತೆ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಆರಾಮ್ ಸೇರಾಮ್ ಕೋಲ್ ಆರಾಧನೆ ಮಾಡು, ಆವಾಗಲೇ ಒಲಿಯೋದು ಭಗವಂತ ಆಗುತ್ತೆ. ಗೊತ್ತಾಯ್ತಲ್ಲ? ಓಕೆ ಅವರೇ, ನೀವು ತಿನ್ನುವ ಪದಾರ್ಥಗಳಾಗಲಿ, ಮೊಸರು, ಹಾಲು, ಬಾಳೆಹಣ್ಣು, ಹಣ್ಣು, ಹಂಪಲ ಇವೆಲ್ಲವೂ ದೇವ್ರ ಮನೇಲಿರುತ್ತೆ. ಕಲ್ಚಕ್ರೆ ಇಟ್ಕೊಳ್ಳಿ, ಖರ್ಜೂರ ಇಟ್ಕೊಳ್ಳಿ, ಒಣದ್ರಾಕ್ಷಿ ಇಟ್ಕೊಳ್ಳಿ. ಇವೆಲ್ಲ ನೈವೇದ್ಯಕ್ಕೆ ಮಾಡ್ತಕ್ಕಂಥವು. ಶುದ್ಧವಾಗಿ ತೊಳೆದು ಮಾಡಬೇಕು ಯಾವುದೇ ಪದಾರ್ಥ. ಗೊತ್ತಾಯ್ತಲ್ಲ? ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನೇ ಮಾಡಿ ಶುದ್ಧವಾಗಿ ಮಾಡಿ. ಶುದ್ಧತೆಗೆ ಹೆಸರಾದವರು ದೇವತೆಗಳು ಯಾವಾಗೂ ಶುದ್ಧತೆಯನ್ನು ನೋಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ದೇವತೆಗಳು ಶುದ್ಧತೆಯನ್ನು ನೋಡ್ತಾರೆ. ಯಾರು ಶುದ್ಧವಾಗಿರ್ತಾರೆ, ಯಾರಲ್ಲೇ ನಿರ್ಮಲವಾದ ಭಕ್ತಿ ಇದೆ, ಅವ್ರು ಬಲಿತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನೀವು ಯಾರು ಇಷ್ಟಪಡ್ತಗೊಳ್ಳೋರು ಅವ್ರಿಗೆ ಒಳ್ಳೇದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿರೋ ಮತ್ತೆ ಈ ರೀತಿ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಅನುಕೂಲ ಆಗುತ್ತೆ. ನನಗೆ ಸ್ಫೂರ್ತಿ ಅದೇ ನಿಮ್ಮದೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.